पूज्याय राघवेंद्राय सत्यधर्मरताय च भजतां कल्पवृक्षाय नमतां कामधेनुवे. ವಿದ್ಯಾಧಿರಾಜ ಶ್ರೀ ರಾಜ ಎಸ್ ಗುರುರಾಜಾಚಾರ್ಯ ಇವರ ಕಲಿಯುಗ ಕಲ್ಪತರು ಮೇರುಕೃತಿಯ ಧ್ವನಿಸುರುಳಿ ಸಂಚಿಕೆ 102. ಹಿಂದಿನ ಸಂಚಿಕೆಯಲ್ಲಿ ಮೂಕ ಸಂಗೀತ ಹಾಡಿದ ಎಂಬ ಶೀರ್ಷಿಕೆ ಕುರಿತು ಕೇಳಿದಿರಿ. ಭಗವಂತನ ಸಂದೇಶ ಎಂಬ ಶೀರ್ಷಿಕೆಯೊಂದಿಗೆ ಸಂಚಿಕೆ 102 ಇದೀಗ ನಿಮಗಾಗಿ. ತಿರುಪತಿಯಲ್ಲಿ ಮರುದಿನ ಬೆಳಗಿನ ಜಾವ ಶ್ರೀಪಾದಂಗಳವರು ವೆಂಕಟನಾರಾಯಣಾಚಾರ್ಯ, ನಾರಾಯಣಾಚಾರ್ಯ, ಲಕ್ಷ್ಮೀನಾರಾಯಣಾಚಾರ್ಯಾದಿ 3-4 ಜನ ಆತ್ಮೀಯ ಶಿಷ್ಯರೊಡನೆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಶ್ರೀ ವರಾಹದೇವರ ಗುಡಿಯಲ್ಲಿ ಆನ್ನಿಕ ಜಪತಪಾದಿಗಳನ್ನು ನೆರವೇರಿಸಿದರು. ತರುವಾಯ ನಾರಾಯಣಾಚಾರ್ಯರು ಶ್ರೀ ಮೂಲರಾಮರ ಪೆಟ್ಟಿಗೆಯನ್ನು ಶಿರದಲ್ಲಿ ಹೊತ್ತು ಮುಂದೆ ಹೊರಡಲು ಗುರುಗಳು ಶಿಷ್ಯರೊಡನೆ ಶ್ರೀ ದೇವರ ಗುಡಿಗೆ ಬಂದರು. ಅಲ್ಲಿ ದೇವಾಲಯದ ಅಧಿಕಾರಿಗಳು ಶ್ರೀ ದೇವರ ಮೂಲಾರ್ಚಕರು, ಸಹಾಯಕ ಅರ್ಚಕರೊಡನೆ ಗುರುಗಳನ್ನು ಎದುರುಗೊಂಡು ಮರ್ಯಾದೆಯೊಡನೆ ಶ್ರೀನಿವಾಸನ ಸನ್ನಿಧಿಗೆ ಕರೆದುಕೊಂಡು ಹೋದರು. ಗರ್ಭಾಲಯದ ಹತ್ತಿರ ಅರ್ಚಕರು ನಾರಾಯಣಾಚಾರ್ಯರಿಂದ ದೇವರ ಪೆಟ್ಟಿಗೆಯನ್ನು ತಾವು ತೆಗೆದುಕೊಂಡು ದೇವರ ಸನ್ನಿಧಿಯಲ್ಲಿ ಮಣೆಯ ಮೇಲೆ ಮಂಡಿಸಿದರು. ಶ್ರೀಯವರು ಗರ್ಭಾಲಯವನ್ನು ಪ್ರವೇಶಿಸಿದ ಕೂಡಲೇ ಸಹಾಯಕ ಅರ್ಚಕರು ಮೊದಲೇ ವ್ಯವಸ್ಥೆಯಾಗಿದ್ದಂತೆ ಗರ್ಭಗುಡಿಯ ಮುಂದಿನ ಪರದೆಯನ್ನೆಳೆದು ಹೊರಗೆ ಮಠದ ಪಂಡಿತರೊಡನೆ ಕುಳಿತರು. ಸರ್ವಾಂಗ ಸುಂದರನಾದ ಶ್ರೀ ವೆಂಕಟೇಶ್ವರ ತುಳಸಿ ಮಾಲಾಧಾರಿಯಾಗಿ ವಿಶ್ವರೂಪದಿಂದ ಗುರುರಾಜರಿಗೆ ದರ್ಶನ ನೀಡಿದ. ದೇವರ ದರ್ಶನದಿಂದ ಪ್ರವೃಷ್ಟಚಿತ್ತರಾದ ಗುರುಗಳು ದೇವರ ಮುಂದೆ ಪದ್ಮಾಸನಾಸೀನರಾಗಿ ಕುಳಿತು ತಮ್ಮ ಹೃತ್ಕಮಲದಲ್ಲಿ ಬಿಂಬಮೂರ್ತಿಯನ್ನು ಧ್ಯಾನಿಸಹತ್ತಿದರು. ಬಿಂಬಮೂರ್ತಿ ಅವರ ಹೃದಯ ಕಮಲದಲ್ಲಿ ಗೋಚರಿಸಿದ. ಆಗ ಶ್ರೀಗಳವರು ಮನಸಾ ಬಿಂಬಮೂರ್ತಿಗೂ ವೆಂಕಟೇಶ್ವರನಿಗೂ ಐಕ್ಯ ಚಿಂತನ ಮಾಡಿ ಸ್ತುತಿಸಲಾರಂಭಿಸಿದರು. ಬಿಂಬಮೂರ್ತಿ ಅದೃಶ್ಯನಾಗಿ ಶ್ರೀನಿವಾಸ ಅಲ್ಲಿ ದರ್ಶನವಿತ್ತ. ಗುರುಗಳು ಆನಂದದಿಂದ ದೇವರನ್ನು ಸ್ತುತಿಸುತ್ತಿರಲು ಶ್ರೀನಿವಾಸ ಅದೃಶ್ಯನಾದ. ಆಗ ಗುರುಗಳು ಕಣ್ಣು ತೆರೆದು ಶ್ರೀನಿವಾಸನನ್ನು ಈಕ್ಷಿಸಿದರು. ಅಲ್ಲಿ ಅವರು ಕಂಡ ದಿವ್ಯ ದೃಶ್ಯ ಅವರನ್ನು ಪರವಶಗೊಳಿಸಿತು. ಶ್ರೀ ವೆಂಕಟೇಶ್ವರ ಹಾಲು ಬೆಳದಿಂಗಳ ದಿವ್ಯಕಾಂತಿಯಿಂದ ಬೆಳಗುತ್ತಿದ್ದಾನೆ. ಆ ಮಂಗಳ ಮೂರ್ತಿಯು ಚಕ್ರ, ಶಂಖ, ವರಾಭಯ ಹಸ್ತನಾಗಿ ಶ್ರೀವತ್ಸ, ಕೌಸ್ತುಭ, ಕಿರೀಟ, ಕುಂಡಲ, ಪೀತಾಂಬರಧಾರಿಯಾಗಿ ಮೂಲ ರೂಪದಿಂದ ಮಂದಹಾಸ ಬೀರುತ್ತಾ ಗುರುರಾಜರಿಗೆ ಅಭಯಹಸ್ತ ಪ್ರದರ್ಶನ ಮಾಡುತ್ತಿರುವಂತೆ ಭಾಸವಾಯಿತು. ಗುರುರಾಜರು ಪರಮಾತ್ಮನ ಅಪ್ರಾಕೃತ ದರ್ಶನದಿಂದ ಪುಳಕಿತಗಾತರಾಗಿ ಆನಂದಾಶ್ರುಪೂರ್ಣರಾಗಿ ಭಕ್ತಿ ಅತಿಶಯದಿಂದ ದೇವಾದಿದೇವ, ಜಗನ್ನಾಥ, ಕಮಲಾಕಾಂತ, ತಾಸನಲ್ಲಿ ಕರುಣೆ ದೋರಿದೆಯಾ ಸ್ವಾಮಿ ಎಂದು ಪ್ರಾರ್ಥಿಸಿ ಪೂರ್ಣಾಗಣ್ಯ ಗುಣೋದಾರ ಮೂರ್ತಯೇ ಪುಣ್ಯಕೀರ್ತಯೇ ನಮಃ ಶ್ರೀಪತಯೇ ಭಕ್ತ ದತ್ತಸ್ಥಾನಂದ ಮೂರ್ತಯೇ ಪೂರ್ಣಾಗಣ್ಯ ಗುಣೋದಾರ ನಿತ್ಯ ಸುಂದರ ಮೂರ್ತಿನೇ ಶ್ರೀ ಬ್ರಹ್ಮವೀಂದ್ರ ಪೂರ್ವೇಡ್ಯ ಕೀರ್ತಿನೇ ಬ್ರಹ್ಮರೂಪಿಣೆ. ನಿರವಧಿಕ ಪರಿಪೂರ್ಣ ಜ್ಞಾನಾನಂದಾದಿ ಗುಣಗಳಿಂದ ಉತ್ಕೃಷ್ಟವಾದ ಶರೀರವುಳ್ಳ ಪುಣ್ಯಕೀರ್ತಿಯುಳ್ಳ ಲಕ್ಷ್ಮೀಪತಿಯಾದ ಸ್ವಭಕ್ತರಿಗೆ ಸ್ವರೂಪಾನಂದಪ್ರದನಾದ ಲೋಕಮೋಹಕ ಸುಂದರ ಮೂರ್ತಿಯಾದ ಶ್ರೀ ರಮಾ ಬ್ರಹ್ಮ ಗರುಡ ರುದ್ರೇಂದ್ರಾದಿಸ್ತುತ್ಯನಾದ ಪರಬ್ರಹ್ಮ ಶಬ್ದವಾಚ್ಯನಾದ ಶ್ರೀಹರಿಯೇ ನಿನಗೆ ನಮಸ್ಕಾರ. ನಿನ್ನ ದರ್ಶನದಿಂದ ಕೃತಾರ್ಥನಾದ ಪ್ರಭು ಎಂದು ಭಾವಪರವಶರಾಗಿ ಸ್ತುತಿಸಹತ್ತಿದರು. ಆ ಪ್ರಶಾಂತ ವಾತಾವರಣದಲ್ಲಿ ಒಂದು ಅದ್ಭುತ ದಿವ್ಯ ಪ್ರಕಾಶವು ಬೆಳಗಿದಂತಾಗಿ ಅಚ್ಚರಿಯಿಂದ ಶ್ರೀಗಳವರು ಇದೇನೆಂದು ಪರಮಾತ್ಮನನ್ನು ನೋಡುತ್ತಿರಲು ವೆಂಕಟೇಶನ ಮುಖಾರಬಿಂದದಿಂದ ಮತ್ತ ಪರಂತರಂ ನಾಣ್ಯತ್ಕಿಂಚಿದಸ್ತಿ ವೇದೋಖಿಲೋ ಧರ್ಮ ಮೂಲಂ ವೇದೈಶ್ಚ ಸರ್ವಮೇವ ವೇದ್ಯ ಭಕ್ತಾಗ್ರೇಸರ ವೇದ ವಿವರಣದ್ವಾರ ಮಾಮಾರಾಧಯ ಎಂಬ ಅಮೃತವಾಣಿ ಕೇಳಿಬಂದಿತು. ಸಾಕ್ಷಾತ್ ಪರಮಾತ್ಮನ ದಿವ್ಯವಾಣಿಯನ್ನು ಆದೇಶವನ್ನು ಆಲಿಸಿ ಗುರುರಾಜರು ಪರಮಾನಂದದಿಂದ ಮೈಮರೆತರು. ಭಕ್ತಿ ನಮ್ರಾಂಗವಾಗಿ ಪರಮಾತ್ಮ ರಾಮವಲ್ಲಭ, ನಿನ್ನ ಆಜ್ಞೆಯನ್ನು ನೆರವೇರಿಸುತ್ತೇನೆ ಸ್ವಾಮಿ ಎಂದು ವಿಜ್ಞಾಪಿಸಿ ದೇವನ ಪಾದಗಳ ಮೇಲೆ ಶಿರಬಿರಿಸಿ ನಮಸ್ಕರಿಸಿದರು. ಶ್ರೀಯವರ ನುಡಿ ಹೊರಗಿದ್ದ ಎಲ್ಲರಿಗೂ ಕೇಳಿಸಿತು. ಎಲ್ಲರೂ ಇದೇನಿರಬಹುದೆಂದು ವಿಸ್ಮಿತರಾದರು. ಅರ್ಚಕರು ಬಳಿ ಬಂದರು. ಶ್ರೀಹರಿಯ ಚರಣ ಸ್ಪರ್ಶದಿಂದ
ಶ್ರೀ ರಾಘವೇಂದ್ರ ಗುರುಗಳಿಗೆ ರೋಮಹರ್ಷಣವಾಯಿತು. ಯಾವುದೋ ಒಂದು ಸಾತ್ವಿಕ ಶಕ್ತಿಯು ತಮ್ಮ ಶರೀರವನ್ನು ಪ್ರವೇಶಿಸಿದಂತಾಗಿ ಶ್ರೀಗಳವರು ಆನಂದಭರಿತರಾದರು. ಆಗ ಶ್ರೀನಿವಾಸನ ಕಂಠದಲ್ಲಿದ್ದ ತುಳಸಿ ಮಾಲೆಯು ಬಲಭಾಗದಿಂದ ಕಳಿಸಿ ಗುರುಗಳ ಕಂಠವನ್ನು ಅಲಂಕರಿಸಿತು. ಅದನ್ನು ಕಂಡು ವೃದ್ಧರಾದ ಅರ್ಚಕರು, ಅದ್ಭುತ, ಅಪೂರ್ವ, ಗುರುವರ್ಯ, ನೀವು ಭಗವಂತನ ಅಂತರಂಗ ಭಕ್ತರು, ಭಾಗವತಾಗ್ರೇಸರರು. ನನ್ನ 60 ವರ್ಷದ ಅನುಭವದಲ್ಲಿ ಹಿಂದೆಂದೂ ಇಂಥ ಘಟನೆ ಜರುಗಿದ್ದನ್ನು ನಾನು ಕಂಡಿರಲಿಲ್ಲ. ನಿಮ್ಮ ದಯದಿಂದ ಭಗವಂತನು ತೋರಿದ ಈ ಅದ್ಭುತವನ್ನು ಕಂಡು ಧನ್ಯನಾದೆ. ಸ್ವಾಮಿ, ನಿಮಗೆ ಅನಂತ ನಮಸ್ಕಾರಗಳೆಂದು ಉದ್ಗರಿಸಿ ಗುರುಗಳಿಗೆ ನಮಸ್ಕರಿಸಿದರು. ಶ್ರೀಗಳವರು ನಸುನಕ್ಕು, ಆಚಾರ್ಯರೇ, ನೀವು ಹೊಗಳುವಷ್ಟು ಮಹನೀಯರಲ್ಲ, ಶ್ರೀಹರಿಯ ಪಾದಸೇವಕರೆಂಬುದು ಮಾತ್ರ ನಿಜ ಎಂದಿಷ್ಟೇ ಹೇಳಿ ಹೊರಬಂದರು. ಅರ್ಚಕರು ದೇವರ ಪೆಟ್ಟಿಗೆಯನ್ನು ಹೊರತಂದರು. ಅದನ್ನು ನಾರಾಯಣಾಚಾರ್ಯರು ಸ್ವೀಕರಿಸಿ ಶಿರದಲ್ಲಿರಿಸಿ ಗುರುಗಳೊಡನೆ ಬಿಡಾರಕ್ಕೆ ಬಂದರು. ಅಂದಿನಿಂದ 7 ದಿನಗಳ ಕಾಲ ಶ್ರೀ ವೆಂಕಟೇಶ್ವರನಿಗೆ ವಿವಿಧ ಸೇವೆಗಳನ್ನು ನೆರವೇರಿಸಿದ ಶ್ರೀ ಪಾದಂಗಳವರನ್ನು ದೇವಾಲಯಾಧಿಕಾರಿಗಳು ವಿಶಿಷ್ಟ ರೀತಿಯಲ್ಲಿ ಗೌರವಿಸಿ 2 ಭೂಛತ್ರ ಕೊಡೆ, 1 ಶ್ವೇತಛತ್ರ, 2 ಚಾಮರ ಚೌರಿಗಳು, ಶ್ರೀನಿವಾಸನಿಗೆ ಅರ್ಪಿಸಿದ ಪೀತಾಂಬರಾದಿಗಳನ್ನು ಸಮರ್ಪಿಸಿದರು. ಬೆಟ್ಟದ ಮೇಲಿನ ಪಂಡಿತರು, ಧರ್ಮಾಭಿಮಾನಿಗಳು, ದೇವಾಲಯದ ಅಧಿಕಾರಿಗಳು, ಅರ್ಚಕರು, ಕರ್ಮಕಾರಕರುಗಳಿಗೆ ಗುರುವರ್ಯರು ಸಂಭಾವನೆ ಫಲಮಂತ್ರಾಕ್ಷತೆಗಳನ್ನಿತ್ತು ಎಲ್ಲರಿಂದ ಬೀಳ್ಕೊಂಡು ಬೆಟ್ಟ ಬೆಳೆದು ಪದ್ಮ ಸರೋವರಕ್ಕೆ ದಯಮಾಡಿಸಿದರು. ಅಲ್ಲಿ ಶ್ರೀ ಪದ್ಮಾವತಿಯ ದರ್ಶನ ಸೇವೆಗಳಿಂದ ಗುರುಗಳಿಗೆ ಹರ್ಷವಾಯಿತು. ಗುರುಗಳು ಅಮ್ಮನವರಿಗೆ ಸುವರ್ಣ ಮಾಂಗಲ್ಯ, ಮುಕ್ತಹಾರ, ಪೀತಾಂಬರ, ಕಣವನ್ನು ಸಮರ್ಪಿಸಿ ವಿಶೇಷ ಉತ್ಸವಗಳನ್ನು ಮಾಡಿಸಿದರು. ಶ್ರೀಗಳವರು ಗೋವಿಂದರಾಜ ಪಟ್ಟಣಕ್ಕೆ ಬಂದು ಅಲ್ಲಿ 3-4 ದಿನ ಭಕ್ತರ ಸೇವೆ ಸ್ವೀಕರಿಸಿ ಅಲ್ಲಿಂದ ಕಾಳಹಸ್ತಿಗೆ ಬಂದು ದೇವರ ದರ್ಶನ ಮಾಡಿ ಅಲ್ಲಿಂದ ಕಂಚಿಗೆ ದಯಮಾಡಿಸಿದರು. ಕಂಚಿಯಲ್ಲಿ ಶ್ರೀ ವರದರಾಜಸ್ವಾಮಿಗೆ ಗರುಡೋತ್ಸವ ಮಾಡಿಸಿ ದೇವರ ದರ್ಶನದಿಂದ ಕೃತಾರ್ಥರಾಗಿ ಏಕಾಂಬರೇಶ್ವರ, ಕಾಮಾಕ್ಷಿಯರ ದರ್ಶನ ಸೇವೆಗಳಿಂದ ಆನಂದಿಸಿ ಅರುಣಾಚಲಕ್ಕೆ ಬಂದರು. ಅರುಣಾಚಲದಲ್ಲಿ ಶ್ರೀ ಶಂಭುವಿನ ದರ್ಶನ ಮಾಡಿ ನಮಸ್ಕರಿಸಿ ಸೇವೆ ಸಲ್ಲಿಸಿ ವೃದ್ಧಾಚಲ ಮತ್ತು ಶ್ರೀಮುಷ್ಣ ಕ್ಷೇತ್ರಗಳಿಗೆ ಶ್ರೀಪಾದಂಗಳವರು ವಿಜಯಂಗೈದರು. ವೃದ್ಧಾಚಲದಲ್ಲಿ ಮಹರುದ್ರ ದೇವರನ್ನು, ಶ್ರೀಮುಷ್ಣದಲ್ಲಿ ವರಾಹರೂಪಿಯನ್ನು, ಅವತಾರತ್ರಯ ಪ್ರಾಣದೇವರನ್ನು ಸಂದರ್ಶಿಸಿ ನಮಿಸಿ ಸ್ತುತಿಸಿದರು. 4-6 ದಿನ ಅಲ್ಲಿದ್ದು ದೇವರಿಗೆ ವಿವಿಧ ಸೇವೆಗಳನ್ನು ನೆರವೇರಿಸಿದರು. ಅಲ್ಲಿಂದ ಗುರುಗಳು ಕುಂಭಕೋಣದ ಕಡೆಗೆ ಪ್ರಯಾಣ ಬೆಳೆಸಿದರು. ಮುಂದಿನ ಭಾಗ ಮಾಂಗಲ್ಯ ಉಳಿಸಿ ಹರಿಸಿದರು. ಶೀಘ್ರವಾಗಿ ಕುಂಭಕೋಣವನ್ನು ತಲುಪುವ ಉತ್ಸಾಹದಿಂದ ಮಿಂಚಿನ ಸಂಚಾರ ಕೈಗೊಂಡ ಗುರುರಾಜರು ಚೋಳನಾಡಿನ ರಾಮಪುರವೆಂಬ ಭೂಸುರಾಗ್ರಹಾರಕ್ಕೆ ದಿಗ್ವಿಜಯ ಮಾಡಿದರು. ಅಲ್ಲಿನ ಮಠೀಯ ಶಿಷ್ಯರು ಹಾಗೂ ಆಸ್ತಿಕರ ಪ್ರಾರ್ಥನೆಯಂತೆ ಶ್ರೀಯವರು 2-3 ದಿನ ನಿಲ್ಲಲೇಬೇಕಾಗಿ ಬಂದಿತು. ಶ್ರೀಯವರ ಸೇವೆ ಮಾಡುವ ಪರಿಚಾರಕರಲ್ಲಿ ಗುರು ವೆಂಕಟನೆಂಬ 28 ವರ್ಷದ ತರುಣನು 4 ವರ್ಷಗಳಿಂದ ದ್ವಾರಪಾಲಕನಾಗಿ ಭಯಭಕ್ತಿಗಳಿಂದ ಸೇವಿಸುತ್ತಾ ಗುರುಗಳ ಅನುಗ್ರಹಕ್ಕೆ ಪಾತ್ರನಾಗಿದ್ದನು. ಅವನು ಶ್ರೀಪಾದ ಪುತ್ರರಾದ ಶ್ರೀ ಲಕ್ಷ್ಮೀನಾರಾಯಣಾಚಾರ್ಯರಲ್ಲಿ ವೇದಾಂತ ಶಾಸ್ತ್ರಗಳನ್ನು ಅಧ್ಯಯನ ಮಾಡುತ್ತಾ ವಿದ್ಯಾವಿನಯ ಸಂಪನ್ನನಾಗಿದ್ದುದರಿಂದ ಶ್ರೀಮಠದ ಎಲ್ಲ ಜನರ ಪ್ರೀತಿಗೆ ಪಾತ್ರನಾಗಿದ್ದನು. ದೈವಯೋಗದಿಂದ ಆ ಅಗ್ರಹಾರದ ಗೃಹಸ್ಥರೊಬ್ಬರ ಪುತ್ರಿ ಸೌಭಾಗ್ಯವತಿ ಮಂಗಳಾ ಎಂಬ ಕನ್ಯೆಯೊಡನೆ ಗುರು ವೆಂಕಟನ ಲಗ್ನವಾಗಿದ್ದು ಈಗ ಆ ಕನ್ಯೆಯು ವಯಸ್ಸಿಗೆ ಬಂದಿದ್ದಳು. ಗುರು ಸನ್ನಿಧಿಯಲ್ಲಿಯೇ ತಮ್ಮ ಅಳಿಯನಿರುವುದನ್ನು ಕಂಡ ಗೃಹಸ್ಥರು ತಮ್ಮ ಮಗಳ ನಿಷೇಕವನ್ನು ನೆರವೇರಿಸಲು ಗುರುಗಳ ಅಪ್ಪಣೆ ಪಡೆದು ಗುರು ವೆಂಕಟನನ್ನು ಮನೆಗೆ ಕರೆದೊಯ್ದರು. ಮರುದಿನ ಗುರುಗಳು ಆ ಗೃಹಸ್ಥನ ಮನೆಗೆ ದಯಮಾಡಿಸಿ ಗುರು ವೆಂಕಟ ಮಂಗಳೆಯರಿಂದ ಪಾದಪೂಜೆ ಸ್ವೀಕರಿಸಿ ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲೀ ಭವ, ಸುಪುತ್ರ ವಾಪ್ತಿರಸ್ತು ಎಂದು ಆಶೀರ್ವದಿಸಿ ಫಲಮಂತ್ರಾಕ್ಷತೆ ಕರುಣಿಸಿ ಶ್ರೀಮಠಕ್ಕೆ ಬಂದರು. ಅಂದು ರಾತ್ರಿ 10 ಗಂಟೆಯ ಸಮಯ. ಗುರುಗಳು ಪಂಡಿತರೊಡನೆ ಲೋಕಾಭಿರಾಮವಾಗಿ ಮಾತನಾಡುತ್ತಿರುವಾಗ ಗುರುಗಳೇ ಕಾಪಾಡಿ ಎನ್ನುತ್ತಾ ಓರ್ವ ತರುಣಿಯು ಶ್ರೀಗಳವರಿಗೆ ಅಡ್ಡಬಿದ್ದಳು. ಅವಳು ಗುರು ವೆಂಕಟನ ಮಡದಿ ಮಂಗಳಾ ಎಂದು ಗುರುತಿಸಿದ ಶ್ರೀಗಳು, ಕುಮಾರಿ, ಪತಿಯ ಬಳಿ ಇರಬೇಕಾದವಳು ಇಲ್ಲಿಗೇಕೆ ಬಂದೆಯಮ್ಮ? ನಿನ್ನ ಕಣ್ಣೀರಿಗೆ ಕಾರಣವೇನು ಎಂದು ಪ್ರಶ್ನಿಸಿದರು. ಅದೇ ವೇಳೆಗೆ ಮಂಗಳೆಯ ತಂದೆ ತಾಯಿಯರು ಅಲ್ಲಿಗೆ ಬಂದರು. ಮಂಗಳೆಯು ಅಳುತ್ತಾ, ಗುರುವರ್ಯ, ಇನ್ನೆಲ್ಲಿಯ ಪತಿ? ನಾನು ಭಾಗ್ಯಹೀನಳು. ಇಂದು ಬೆಳಿಗ್ಗೆ ತಾವು ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲೀ ಭವ ಎಂದು ಆಶೀರ್ವದಿಸಿದಿರಿ. ಅದೀಗ ಹುಸಿಯಾಗಲಿದೆ. ಸ್ವಾಮಿ, ನನಗೆ ಮಾಂಗಲ್ಯ ಭಿಕ್ಷೆ ನೀಡಿ ಕಾಪಾಡಿ ಎಂದು ದೀನಳಾಗಿ ನಮಸ್ಕರಿಸಿದಳು.
ಅವಳ ಮಾತು ಕೇಳಿ ಗುರುರಾಜರಿಗೆ ಆಘಾತವಾದಂತಾಯಿತು. ಶಾಂತಂ ಪಾಪಂ, ಮಗಳೇ, ನೀನು ಏನು ಹೇಳುತ್ತಿರುವೆ, ಸ್ಪಷ್ಟವಾಗಿ ತಿಳಿಸು ಎಂದರು. ಆಗ ಮಂಗಳೆಯ ತಂದೆಯು ಮುಂದೆ ಬಂದು, ಸ್ವಾಮಿ, ಇಂದು ರಾತ್ರಿ ಆರತಿ ಮಾಡಿ ಮಗಳು ಅಳಿಯನನ್ನು ಕೋಣೆಗೆ ಕಳಿಸಿದೆವು. ಅಳಿಯ ಕೊಠಡಿಯನ್ನು ಪ್ರವೇಶಿಸುವಾಗ ಆಯ ತಪ್ಪಿ ಬಾಗಿಲಿಗೆ ಎಡೆಯು ಬಿದ್ದ. ಅಷ್ಟೇ, ಅವನ ತಲೆಗೆ ಭಾರೀ ಪೆಟ್ಟು ಬಿದ್ದು ತರಗೆಲೆಯಂತೆ ಸುತ್ತಿ ನೆಲದ ಮೇಲೆ ಬಿದ್ದ. ನಾವು ಗಾಬರಿಯಾಗಿ ತಲೆಗೆ ನೀರು ತಟ್ಟಿ ಉಪಚರಿಸಿದೆವು. ಆದರೂ ಜ್ಞಾನ ಬರಲಿಲ್ಲ. ವೈದ್ಯರನ್ನು ಕರೆಸಿದೆವು. ಅವರು ಪರೀಕ್ಷಿಸಿ ಜ್ಞಾನ ಬರುವುದು ಕಷ್ಟ, ಈಗಾಗಲೇ ಮೃತನಾಗಿದ್ದಾನೆ ಅಥವಾ ಇನ್ನು 1 ಗಂಟೆಯೊಳಗೆ ಈತ ಮೃತನಾಗುತ್ತಾನೆ ಎಂದು ಹೇಳಿದರು. ವೈದ್ಯರ ಮಾತು ಕೇಳಿದೊಡನೆಯೇ ಮಂಗಳೆಯು ಹುಚ್ಚಳಂತೆ ಓಡುತ್ತಾ ಇಲ್ಲಿಗೆ ಬಂದಳು. ನೀವೇ ನನ್ನ ಮಗಳ ಮಾಂಗಲ್ಯ ಉಳಿಸಿ ಕಾಪಾಡಬೇಕು ಎಂದು ಕಣ್ಣೀರು ಸುರಿಸುತ್ತಾ ಪ್ರಾರ್ಥಿಸಿದರು. ಗುರುರಾಜರ ಹೃದಯ ಕರಗಿತು. ಪರಮ ಮಂಗಳಮೂರ್ತಿ ಶ್ರೀ ಮೂಲರಾಮನಿರುವಲ್ಲಿ ಆ ಮಂಗಳಕ್ಕೆ ಅವಕಾಶವೇ ಇಲ್ಲ. ಶ್ರೀ ಹರಿವಾಯುಗಳು ನಮ್ಮ ಆಶೀರ್ವಚನವನ್ನು ಸತ್ಯ ಮಾಡಿಸುವರು, ಚಿಂತಿಸಬೇಡಿ ಎಂದು ಹೇಳಿ ಪದ್ಮಾಸನಸೀನರಾಗಿ ಬಲಕರದಿಂದ ಹೃದಯವನ್ನು ಸ್ಪರ್ಶಿಸಿ ಧ್ಯಾನಾಸಕ್ತರಾದರು. ಸ್ವಲ್ಪ ಸಮಯವಾದ ಮೇಲೆ ಗುರುಗಳು ಕಣ್ತೆರೆದು, ಮಗಳೇ, ನಮ್ಮ ಆಶೀರ್ವಾದ ಹುಸಿಯಾಗದಮ್ಮ, ಇದೊಂದು ಅಪಮೃತ್ಯು ಬಂದೊದಗಿದೆ. ಅದು ಪೂರ್ವಾರ್ಜಿತ ಪಾಪದ ಫಲವಾಗಿ. ಗುರು ವೆಂಕಟನು ಬದುಕುತ್ತಾನೆ, ಚಿಂತಿಸಬೇಡ ಎಂದು ಹೇಳಿ ದಂಡ ಕಮಂಡಲಧಾರಿಗಳಾಗಿ ಎಲ್ಲರೊಡನೆ ಆ ಗೃಹಸ್ಥನ ಮನೆಗೆ ತೆರಳಿದರು. ಅಲ್ಲಿ ಚಾಪೆಯ ಮೇಲೆ ಮಲಗಿರುವ ಗುರು ವೆಂಕಟನ ಶರೀರವನ್ನು ನಿರೀಕ್ಷಿಸಿ ಶ್ರೀಯವರು ಕಮಂಡಲೋದಕವನ್ನು ಅಭಿಮಂತ್ರಿಸಿ ಅವನ ಶರೀರಕ್ಕೆ ಪ್ರೋಕ್ಷಿಸಿ ತಮ್ಮ ಅಮೃತಹಸ್ತದಿಂದ ಶಿರಸ್ಸಿನಿಂದ ಹೃದಯದವರೆಗೆ 3 ಬಾರಿ ಸ್ಪರ್ಶಿಸಿ ಹೃದಯದ ಮೇಲೆ ಕರವಿರಿಸಿ ಮನದಲ್ಲಿಯೇ ಮಂತ್ರವನ್ನು ಪಠಿಸಲಾರಂಭಿಸಿದರು. ಒಂದು ಕ್ಷಣವಾಗಿರಬಹುದು. ನಿರ್ಜೀವವಾಗಿ ಬಿದ್ದಿದ್ದ ಗುರು ವೆಂಕಟನ ಶರೀರ ಮೆಲ್ಲನೆ ಚಲಿಸಲಾರಂಭಿಸಿತು. ಉಸಿರಾಡ ಹತ್ತಿ ಗುರು ವೆಂಕಟ ಮೆಲ್ಲನೆ ಕಣ್ಣು ತೆರೆದು ಮೇಲೆದ್ದು ಕುಳಿತ. ಶ್ರೀಯವರನ್ನು ಕಂಡು ದಿಗ್ಗನೆ ಮೇಲೆದ್ದು ಕರ ಜೋಡಿಸಿ, ಮಹಾಸ್ವಾಮಿ, ತಾವು ಇಲ್ಲೇಕೆ ಬಂದಿರುವಿರಿ, ನನಗೇನಾಗಿತ್ತು ಎಂದು ಪ್ರಶ್ನಿಸಿದ. ಶೋಕ ತಪ್ತವಾಗಿದ್ದ ಮನೆ ಆನಂದೋತ್ಸಾಹಗಳ ಬೀಡಾಯಿತು. ಎಲ್ಲರೂ ತಮ್ಮ ಕಣ್ಣೆದುರಿಗೆ ಜರುಗಿದ ಈ ಪವಾಡವನ್ನು ಕಂಡು ಭಕ್ತಿ ಗೌರವಗಳಿಂದ ಶ್ರೀಯವರನ್ನು ಸ್ತುತಿಸುತ್ತಿದ್ದರು. ಮಂಗಳಾದೇವಿ ಪರಮಾನಂದ ಭರಿತಳಾಗಿ ಗುರುಗಳ ಪಾದಗಳಿಗೆ ನಮಸ್ಕರಿಸಿ, ಸ್ವಾಮಿ, ನೀವು ಮಹಾಮಹಿಮರು, ನಿಮ್ಮ ಆಶೀರ್ವಾದ ಫಲಿಸಿತು, ನನಗೆ ಮಾಂಗಲ್ಯ ದಾನ ಮಾಡಿ ಕಾಪಾಡಿದಿರಿ ಎಂದು ಆನಂದಿಸಿದಳು. ಶ್ರೀ ಗುರುರಾಜರು ನಸುನಕ್ಕು, ಮಗಳೇ, ಇವೆಲ್ಲ ಶ್ರೀ ಮೂಲರಾಮನ ಅನುಗ್ರಹವೆಂದು ತಿಳಿ. ನೀವು ಪತಿಪತ್ನಿಯರು ಆನಂದದಿಂದ ಬಹುಕಾಲ ಪುತ್ರ ಪೌತ್ರರನ್ನು ಪಡೆದು ಬಾಳುವಿರಿ ಎಂದು ಆಶೀರ್ವದಿಸಿ ಬಿಡಾರಕ್ಕೆ ಬಿಜೆಂಗೈದರು. ಆ ಅಗ್ರಹಾರದಲ್ಲೆಲ್ಲ ಗುರುಗಳು ತೋರಿದ ಮಹಿಮಾ ವಿಚಾರ ಹರಡಿ ಸರ್ವರು ಗುರು ಸಾರ್ವಭೌಮರನ್ನು ಕೊಂಡಾಡ ಹತ್ತಿದರು. ಗುರುಗಳು ದಿಗ್ವಿಜಯವನ್ನು ಮುಗಿಸಿಕೊಂಡು ಚೋಳಮಂಡಲವನ್ನು ಪ್ರವೇಶಿಸಿದರು. ಶ್ರೀಯವರು ದೂರದಿಂದಲೇ ಕಾವೇರಿಯ ದರ್ಶನ ಮಾಡಿ ಆನಂದ ನಿರ್ಭರರಾದರು. ಗುರುರಾಜರು ತಂಜಾಪುರದ ರಾಜ್ಯದಲ್ಲಿ ಪ್ರವೇಶ ಮಾಡಿದ ಕೂಡಲೇ ಸಮಸ್ತ ಪ್ರಜರಿಗೆ ಪರಮಾನಂದವಾಯಿತು. ಹಿಂದೆ 12 ವರ್ಷಗಳ ಕ್ಷಾಮದಿಂದ ಬಳಲುತ್ತಿದ್ದ ತಮ್ಮಲ್ಲಿ ಅನುಗ್ರಹ ಮಾಡಿ ಕ್ಷಾಮ ಪರಿಹಾರ ಮಾಡಿ ಮಹಿಮೆ ತೋರಿದ್ದ ಗುರುಗಳನ್ನು ಪ್ರಜರು ತಮ್ಮ ಭಾಗದ ದೇವರೆಂದೇ ತಿಳಿದಿದ್ದರು. ಗುರುಗಳು ಬರುವ ಕಡೆಗಳಲ್ಲೆಲ್ಲ ಚಪ್ಪರ ತಳಿರು ತೋರಣಗಳಿಂದ ಗ್ರಾಮಗಳನ್ನು ಸಿಂಗರಿಸಿ ಸಹಸ್ರ ಸಂಖ್ಯೆಯಲ್ಲಿ ಗುರುಗಳನ್ನು ಸ್ವಾಗತಿಸಿ ಸೇವಿಸಿ ಜಯ ಜಯಕಾರ ಮಾಡುತ್ತಿದ್ದರು. ಸಾಮಾನ್ಯ ಬಡ ರೈತರಿಂದ ಹಿಡಿದು ಸುಸಂಸ್ಕೃತ ಪಂಡಿತರು ಶ್ರೀಮಂತರವರೆಗೆ ಸರ್ವರು ಗುರುಗಳನ್ನು ಸೇವಿಸುತ್ತಿದ್ದರು. ಶ್ರೀಪಾದಂಗಳವರು ಹೀಗೆ ದಿಗ್ವಿಜಯ ಸಂಚಾರ ಕೈಗೊಂಡು ಹೊರಟು ದಕ್ಷಿಣ ಭಾರತವನ್ನೆಲ್ಲ ಒಂದು ಪ್ರದಕ್ಷಿಣಾಕಾರವಾಗಿ ಸುತ್ತಿ ಎಲ್ಲ ತೀರ್ಥಕ್ಷೇತ್ರಗಳ ದರ್ಶನ, ಸೇವನ, ಪರವಾದಿ ದಿಗ್ವಿಜಯ, ಸಿದ್ಧಾಂತ ಸ್ಥಾಪನ, ಶಿಷ್ಯಭಕ್ತ ಜನೋದ್ಧಾರ, ಮಹಿಮಾ ಪ್ರದರ್ಶನ, ದೀನದಲಿತ ಜನರ ಕಲ್ಯಾಣ ಮಾಡುತ್ತಾ ರಾಜಾದಿ ರಾಜರುಗಳಿಂದ ಸಂಶಯಯುಕ್ತರಾಗಿ ದ್ವೈತ ವಿಜಯ ಪತಾಕೆಯನ್ನು ಎಲ್ಲೆಡೆ ಮೆರೆಸುತ್ತಾ ಕುಂಭಕೋಣಕ್ಕೆ ದಯಮಾಡಿಸಿದರು. ಕುಂಭಕೋಣದ ಸಮಸ್ತ ನಾಗರಿಕರು, ಸಕಲ ದೇವಾಲಯಗಳ ಅಧಿಕಾರಿಗಳು ಪೂರ್ಣಕುಂಭ, ಬಿರುದ ಬಾವಳಿ, ವೇದಘೋಷ, ಮಂಗಳವಾದ್ಯಗಳೊಡನೆ ಗುರುರಾಜರನ್ನು ಸ್ವಾಗತಿಸಿದರು. ಕುಂಭಕೋಣದ ಎಲ್ಲ ಬೀದಿಗಳ 2 ಭಾಗಗಳಲ್ಲಿಯೂ ಸಹಸ್ರಾರು ಜನರು ನಿಂತು ಗುರುಗಳ ದರ್ಶನ ಮಾಡಿ ಹರ್ಷಧ್ವನಿಗೈಯುತ್ತಾ ಪುಷ್ಪವೃಷ್ಟಿ ಮಾಡುತ್ತಿದ್ದರು. ಮನೆಗಳ ಮುಂದೆ ಸುಮಂಗಲಿಯರು ಆರತಿ ಮಾಡುತ್ತಿದ್ದರು. ದೀರ್ಘಕಾಲದ ಕ್ಷೇತ್ರಯಾತ್ರೆಯಿಂದ ಕೃಶರಾಗಿ ಕಾಣುತ್ತಿದ್ದ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ಶ್ರೀ ಮೂಲರಾಮದೇವರೊಡನೆ ಪೂರ್ವದ್ವಾರದಿಂದ ಸಕಲ ಸಂಪತ್ ಸಮೃದ್ಧವಾದ ಶ್ರೀ ವಿದ್ಯಾಮಠವನ್ನು ಪ್ರವೇಶಿಸಿದರು. ಆ ಮಂಗಳಕರ ದೃಶ್ಯ ಎಲ್ಲರಿಗೂ ಪರಮಾನಂದದಾಯಕವಾಗಿತ್ತು. ಆ ಭವ್ಯ ದೃಶ್ಯವು ಹಿಂದೆ ವನವಾಸದಿಂದ ಹಿಂದಿರುಗಿದ ಶ್ರೀರಾಮಚಂದ್ರನನ್ನು ತಪಸ್ಸಿನಿಂದ ಕೃಶನಾಗಿದ್ದ ಭರತನು
ಅಯೋಧ್ಯಾನಗರಕ್ಕೆ ಕರೆತಂದು ಪುರಪ್ರವೇಶ ಮಾಡಿಸಿದ ಪಾವನ ದೃಶ್ಯವನ್ನು ಸ್ಮರಣೆಗೆ ತರುತ್ತಿತ್ತು. ಇಲ್ಲಿಗೆ ಸಂಚಿಕೆ 102 ಮುಕ್ತಾಯ. ಸ್ವಾಮಿಗಳವರ ದಿನಚರಿ ಎಂಬ ಶೀರ್ಷಿಕೆಯೊಂದಿಗೆ ಮುಂದಿನ ಸಂಚಿಕೆ ಆರಂಭ. ಶ್ರೀಕೃಷ್ಣಾರ್ಪಣಮಸ್ತು.